ಹೆಚ್ಚು ಕಡಿಮೆ ಎಲ್ಲ ಬಗೆಯ ನಾಟಕಗಳು, ಅದು ತೊಗಲು ಬೊಂಬೆ ಇರಬಹುದು, ಗೊಂಬೆ ಆಟ ಇರಬಹುದು, ಯಕ್ಷಗಾನ, ನಮ್ಮ ಕೃಷ್ಣ ಪಾರಿಜಾತ, ದೊಡ್ಡಾಟ, ಬಯಲಾಟ, ಡಪ್ಪಿನಾಟ ಎಲ್ಲವೂ ರಾತ್ರಿ ನಡೀತದೆ. ಇಡೀ ಥಿಯೇಟ್ರಿಗೂ ರಾತ್ರಿಗೂ ಕತ್ತಲಿಗೂ ಸಂಬಂಧ ಇದೆ. ಈ ಹಗಲಿನ ಪರವಾಗಿ ವಾದ ಮಾಡೋರು ಹಗಲು ಒಂದು ಜ್ಞಾನದ ಸಂಕೇತ, ಕತ್ತಲು ಅಜ್ಞಾನದ ಸಂಕೇತ ಅಂತ ಮಾತಾಡ್ತಾರೆ. ಸೊ ಗುರುದೀಕ್ಷೆ ಇರುವ ಸತ್ಸಂಗಗಳು, ಹಾಡಿಕೆಗಳು ರಾತ್ರಿ ಹೊತ್ತು ನಡೀತದೆ. ಮತ್ತು ಶಾಕ್ತ ಮತ್ತು ತಂತ್ರಪಂಥಕ್ಕೆ ಸಂಬಂಧಿಸಿದ ಆಚರಣೆಗಳು ರಾತ್ರಿ ನಡೀತದೆ. ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿರುವಷ್ಟು ತತ್ವಪದಗಳು ಬೇರೆಲ್ಲೂ ಇಲ್ಲ. 50 ಸಂಪುಟಗಳು ಪ್ರಕಟ ಆಗಿವೆ, ಇನ್ನೂ 10 ಸಂಪುಟಗಳು ಅಷ್ಟು ಪ್ರಕಟ ಆಗದೆ ಇರೋದಿರಬಹುದು. ಕರ್ನಾಟಕ ಸಂಸ್ಕೃತಿಯನ್ನು ರಾತ್ರಿಯ ಮೂಲಕ ಅಥವಾ ಕತ್ತಲುಗಳ ಮೂಲಕ ನೀವು ನೋಡೋಕ್ಕೆ ಶುರು ಮಾಡಿದರೆ ಅದರ ಅತ್ಯಂತ ಸೃಜನಶೀಲವಾದ ಗಳಿಗೆಗಳು ರಾತ್ರಿಯಲ್ಲಿವೆ ಮತ್ತು ಕತ್ತಲಲ್ಲಿವೆ. ಹಗಲಿನ ಸುಪ್ತತೆಯಿಂದ ಎಚ್ಚರಗೊಳ್ಳುವ ಕಾಲ ಯಾವುದು ಅಂದರೆ ರಾತ್ರಿ ಅಂತಲೇ ಹೇಳ್ತಾರೆ. ಸೊ ರಾತ್ರಿನಲ್ಲಿ ಕಾಡನ್ನು ನೋಡೋಕ್ಕಾಗಲ್ಲ, ಆದರೆ ಕೇಳಿಸ್ಕೋಬೋದು. ಅಲ್ಲೊಂದು ದೊಡ್ಡ ಸಂಗೀತ. ನಮ್ಮಲ್ಲಿ ಅದರಲ್ಲೂ ಹೈದರಾಬಾದ್ ಕರ್ನಾಟಕದಲ್ಲಿ ಗಂಡೆಚ್ಚು ಹೆಣ್ಣೆಚ್ಚು ಅಂತ ಒಂದು ಹಾಡು ಪರಂಪರೆ ಇದೆ. ಅದರಲ್ಲಿ ಒಂದು ಗುಂಪು ಗಂಡಿನ ಪರವಾಗಿ ಹಾಡುತ್ತೆ, ಇನ್ನೊಂದು ಗುಂಪು ಹೆಣ್ಣಿನ ಪರವಾಗಿ ಹಾಡುತ್ತೆ. ಗಂಡಿನ ಪರವಾಗಿ ಹಾಡೋರು ಶಿವನ ಬಗ್ಗೆ, ಯೋಗದ ಬಗ್ಗೆ, ಆಕಾಶದ ಮೇಲೆ ಮತ್ತು ಸೂರ್ಯನ ಮೇಲೆ, ಬೆಳಕಿನ ಮೇಲೆ ಹಾಡ್ತಾರೆ. ಈ ಹೆಣ್ಣಿನ ಕಡೆಯವರು ಭೂಮಿ ಮೇಲೆ, ಕತ್ತಲಿನ ಮೇಲೆ ಮತ್ತು ನಿಸರ್ಗದ ಮೇಲೆ, ಕಾಡಿನ ಮೇಲೆ, ಪಾರ್ವತಿಯ ಮೇಲೆ ಮತ್ತು ಹೆಣ್ಣಿನ ಮೇಲೆ ಅದು ಯಾಕೆ ಹೆಚ್ಚು ಅಂತ ಮಾತಾಡ್ತಾರೆ. ಇಡೀ ರಾತ್ರಿ ಈ ಹಾಡು ನಡೀತದೆ. ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಕತ್ತಲು ಮತ್ತು ಬೆಳಕನ್ನು, ಹಗಲು ಮತ್ತು ರಾತ್ರಿಯನ್ನು ಅವರು ಮುಖಾಮುಖಿ ಮಾಡೋದು. ಈ ಹಗಲಿನ ಪರವಾಗಿ ವಾದ ಮಾಡೋರು ಹಗಲು ಒಂದು ಜ್ಞಾನದ ಸಂಕೇತ, ಕತ್ತಲು ಅಜ್ಞಾನದ ಸಂಕೇತ ಅಂತ ಮಾತಾಡ್ತಾರೆ. ನಾವು ಕತ್ತಲನ್ನು ಸಾಮಾನ್ಯವಾಗಿ ತಮಂಧದ ಕೇಡು, ತಬಂಧ, ಕತ್ತಲನ್ನು ಸಾಮಾನ್ಯವಾಗಿ ಒಂದು ಕೇಡಿಗೆ ಹೋಲಿಸ್ತಾರೆ. ನಮಗೆ ಅಜ್ಞಾನ ತಿಮಿರಾಂಧಸ್ಯ ಅಂತಂದೇನು ಶ್ಲೋಕ ಇದೆಯಲ್ಲ, ನಮ್ಮನ್ನು ಬೆಳಕಿನಿಂದ ಕತ್ತಲಿಗೆ ಕರ್ಕೊಂಡು ಹೋಗು, ತಮಸೋಮ ಜ್ಯೋತಿರ್ಗಮಯ. ಸೊ ಅಂಥಲ್ಲೆಲ್ಲ ತಮಸ್ಸು ಇದೆಯಲ್ಲ, ಕತ್ತಲು ಇದೆಯಲ್ಲ, ಅದು ಸಾಂಕೇತಿಕವಾಗಿ ಅಜ್ಞಾನದ ಸಂಕೇತ. ಅದನ್ನು ಚಂಬಾ ಜೋಶಿ ಕೂಡ ಹೇಳ್ತಾರೆ ಒಂದು ಕಡೆ ತಮ್ಮ ವೈಚಾರಿಕ ಚಿಂತನೆಯಲ್ಲಿ. ವೈಚಾರಿಕತೆ ಅನ್ನೋದು ಸ್ಪಷ್ಟತೆಯ ಸಂಕೇತ. ಒಂದು ವಸ್ತು ಮೇಲೆ ಸೂರ್ಯನ ಬೆಳಕು ಬಿದ್ದರೆ ಅದು ಸ್ಪಷ್ಟವಾಗಿ ಕಾಣುತ್ತೆ. ಚಂದ್ರನ ಬೆಳಕು ಬಿದ್ದರೆ ಅಥವಾ ಕತ್ತಲಾದರೆ ಅದು ಅಸ್ಪಷ್ಟವಾಗಿ ಕಾಣುತ್ತೆ. ಅವ್ರ ಪ್ರಕಾರ ಜ್ಞಾನ ಅನ್ನೋದು ಒಂದು ಸ್ಪಷ್ಟತೆಯ ಸಂಕೇತ, ಸ್ಪಷ್ಟವಾಗಿರಬೇಕು. ಅದಕ್ಕೆ ಅವರು ಸೂರ್ಯೋಪಾಸನೆಯನ್ನು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಧಿಯೋ ಯೋ ನ ಪ್ರಚೋದಯಾತ್ ಅಂತಿದೆಯಲ್ಲ ಸೂರ್ಯೋಪಾಸನೆ, ಗಾಯತ್ರಿ ಮಂತ್ರ. ಆದರೆ ಕಲ್ಚರಲಿ ಅಥವಾ ಕಲಾತ್ಮಕವಾಗಿ ನೋಡಿದರೆ ರಾತ್ರಿಗಳು ಕೇವಲ ಕೇಡಿನ ಸಂಕೇತಗಳಲ್ಲ, ಅಥವಾ ಕತ್ತಲು ಕೇವಲ ಅಜ್ಞಾನದ ಸಂಕೇತ ಅಲ್ಲ. ನೀವು ಕರ್ನಾಟಕ ಸಂಸ್ಕೃತಿಯನ್ನು ರಾತ್ರಿಯ ಮೂಲಕ ಅಥವಾ ಕತ್ತಲುಗಳ ಮೂಲಕ ನೀವು ನೋಡೋಕ್ಕೆ ಶುರು ಮಾಡಿದರೆ ಅದರ ಅತ್ಯಂತ ಸೃಜನಶೀಲವಾದ ಗಳಿಗೆಗಳು ರಾತ್ರಿಯಲ್ಲಿವೆ ಮತ್ತು ಕತ್ತಲಲ್ಲಿವೆ. ಉದಾಹರಣೆಗೆ ಕರ್ನಾಟಕದ ಪ್ರಮುಖ ರಂಗಭೂಮಿಗಳನ್ನು ನೋಡಿ. ಹೆಚ್ಚು ಕಡಿಮೆ ಎಲ್ಲ ಬಗೆಯ ನಾಟಕಗಳು, ಅದು ತೊಗಲು ಬೊಂಬೆ ಇರಬಹುದು, ಗೊಂಬೆ ಆಟ ಇರಬಹುದು, ಯಕ್ಷಗಾನ, ನಮ್ಮ ಕೃಷ್ಣ ಪಾರಿಜಾತ, ದೊಡ್ಡಾಟ, ಬಯಲಾಟ, ಡಪ್ಪಿನಾಟ ಎಲ್ಲವೂ ರಾತ್ರಿಯೂ ನಡೀತದೆ. ಇಡೀ ಥಿಯೇಟ್ರಿಗೂ ರಾತ್ರಿಗೂ ಕತ್ತಲಿಗೂ ಸಂಬಂಧ ಇದೆ. ಮತ್ತು ಸಿನಿಮಾ ನಡೆಯುವಾಗ ಅಥವಾ ನಾಟಕ ನಡೆಯೋಕ್ಕೆ ಶುರು ಮಾಡಿದ ಮೇಲೆ ಪ್ರೇಕ್ಷಕರ ಮೇಲೆ ಬೆಳಕೇ ಇರೋದಿಲ್ಲ. ಬೆಳಕಿರೋದು ವೇದಿಕೆ ಮೇಲೆ ಮಾತ್ರ. ಅವರು ಕತ್ತಲಲ್ಲಿರ್ತಾರೆ. ಯಾಕಂದರೆ ಅವರ ಅನುಭವಗಳನ್ನು, ರಸಾನುಭವವನ್ನು, ಅವರ ದುಃಖ ದುಮ್ಮಾನಗಳನ್ನು ಅವರು ಆ ಕತ್ತಲಲ್ಲಿ ಕೂತ್ಕೊಂಡು ಅವರು ವ್ಯಕ್ತ ಮಾಡ್ತಾ ಇರ್ತಾರೆ. ಹೀಗಾಗಿ ಕತ್ತಲು ಅನ್ನೋದು, ರಾತ್ರಿ ಅನ್ನೋದು ಬಹಳ ಸೃಜನಶೀಲವಾದ್ದು. ಕಲ್ಚರಲಿ
ಮತ್ತು ಕಲಾತ್ಮಕ ದೃಷ್ಟಿಯಿಂದ ಅಂತ ನಂಗೆ ಅನಿಸ್ತದೆ. ನಾನು ನಿಜವಾಗ್ಲೂ ಇವತ್ತು ಏನನ್ನು ಹಂಚ್ಕೊಳ್ಬೇಕಾಗಿದೆ ಅಂದರೆ, ಕರ್ನಾಟಕದ ಬಹಳಷ್ಟು ಹಾಡು ಪರಂಪರೆಗಳು ರಾತ್ರಿ ಕಾಲದಲ್ಲಿ ನಡೀತವೆ ಮತ್ತು ಕತ್ಲಲ್ಲಿ ನಡೀತವೆ. ಕತ್ಲಂದರೆ ಬೆಳಕು ಇರಬಹುದು, ಬೆಳಕಿರ್ತದೆ, ಆದರೆ ರಾತ್ರಿ ನಡೀತವೆ. ಇದನ್ನು ರಾತ್ರಿ ಕರ್ನಾಟಕ ಅಂತಲೂ ಕರಿಬಹುದು. ಇಡೀ ಕರ್ನಾಟಕ ತನ್ನ ಕ್ರಿಯೇಟಿವಿಟಿನೇ ಅತಿ ಹೆಚ್ಚು ಪ್ರಕಟ ಮಾಡೋದು ರಾತ್ರಿಯಲ್ಲಿ. ಹಗಲಲ್ಲಿ ದುಡಿಮೆ ಇರ್ತದೆ, ರಾತ್ರಿಯಲ್ಲಿ ಅದರ ಕಲಾಭಿವ್ಯಕ್ತಿಗಳು ಇರ್ತವೆ. ಉದಾಹರಣೆಗೆ ನಾನು ಕಳೆದ 30-35 ವರ್ಷಗಳಿಂದ ಏನು ದಾರ್ಶನಿಕ ಪಂಥಗಳನ್ನು ಅಧ್ಯಯನ ಮಾಡಿದೆ. ಶಾಕ್ತ ಪಂಥ, ನಾಥ ಪಂಥ, ಸೂಫಿ ಪಂಥ, ಆರೂಢ ಅಥವಾ ಗುರುಪಂಥ ಅಥವಾ ಮೊಹರಂ, ಇವೆಲ್ಲವೂ ಕೂಡ ರಾತ್ರಿಯ ಕಾಲದಲ್ಲಿ ಅತಿ ಹೆಚ್ಚು ತಮ್ಮ ಚಟುವಟಿಕೆಗಳನ್ನು ಹಮ್ಮಿಕೊಂಡಿವೆ. ಮೊಹರಂನಲ್ಲಿ ಖತಲ್ ರಾತ್ರಿ ಅಂತಲೇ ಒಂದು ರಾತ್ರಿ ಹೊತ್ತು ಬೆಳಕಿನ ಒಂದು ಕೆಂಡದ ಉರಿಯ ನಡುವೆ ಅವರು ಹಾಡುಗಳನ್ನು ಸುತ್ತ ಹಾಡ್ತಾರೆ. ಅಲಾವಿ ಕುಣಿಯ ಸುತ್ತ ಅವರು ಕುಣಿಯೋದನ್ನು ನಾವು ನೋಡಬಹುದು. ಮತ್ತು ಗುರುಪಂಥದಲ್ಲಿ ಯಾವುದು ನಾವು ಆರೂಢ ಅವಧೂತ ಪಂಥ ಅಂತ ಕರಿತೇವೆ, ಇಡೀ ತತ್ವಪದ ಸಾಹಿತ್ಯ ರಾತ್ರಿ ಹೊತ್ತು ಹಾಡ್ತಾರೆ. ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿರುವಷ್ಟು ತತ್ವಪದಗಳು ಬೇರೆಲ್ಲೂ ಇಲ್ಲ. 50 ಸಂಪುಟಗಳು ಪ್ರಕಟ ಆಗಿವೆ, ಇನ್ನೂ 10 ಸಂಪುಟಗಳು ಅಷ್ಟು ಪ್ರಕಟ ಆಗದೇ ಇರೋದಿರಬಹುದು. ಭಾರತದ ಯಾವುದೇ ಭಾಷೆಯಲ್ಲಿ 50 ಸಂಪುಟಗಳಷ್ಟು ತತ್ವಪದಗಳು ಪ್ರಕಟ ಆದಂಗಿಲ್ಲ. ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ 50 ಸಂಪುಟಗಳು ಅಂದರೆ ಅದ್ರ ಹಿಂದೆ ಎಷ್ಟು ಜನ ಹಾಡುಗಾರರಿದ್ದಾರೆ ಮತ್ತು ತತ್ವಪದಕಾರರಿದ್ದಾರೆ ಅಂತ. ಅವೆಲ್ಲವೂ ಆ ಹಾಡಿಕೆಗಳೆಲ್ಲವೂ ರಾತ್ರಿ ಹೊತ್ತೇ ನಡೀತದೆ. ನೀವು ಸೂಫಿ ಮೆಹಫಿಲೆ ಸಮ ಅಂತ ಕರೀತಾರೆ. ದೀಕ್ಷೆ ತಗೊಂಡವರು ರಾತ್ರಿ ಹೊತ್ತು ಅವರು ಊಟ ಆದಮೇಲೆ ಅವರು ಕೂತ್ಕೊಂಡು ಆ ಕಾವ್ಯವನ್ನು ಮತ್ತು ಸಂಗೀತವನ್ನು, ಆಧ್ಯಾತ್ಮಿಕ ಸಂಗೀತ, ಅದು ಆಧ್ಯಾತ್ಮಿಕ ಕಾವ್ಯವನ್ನು ಅನುಸಂಧಾನ ಮಾಡ್ತಾರೆ. ಅದು ಎಲ್ಲ ದರ್ಗಗಳಲ್ಲೂ ಇದೆ. ಮುಖ್ಯವಾಗಿ ಗುಲ್ಬರ್ಗೆ ಬಂದೇನವಾಜ್ ದರ್ಗದಲ್ಲಿದೆ. ಅದು ರಾತ್ರಿ ಊಟ ಆದಮೇಲೆ ಶುರುವಾಗುವ ಆ ಗೋಷ್ಠಿ ಬೆಳಗಿನ ಜಾವ ಮುಗೀತದೆ. ನಮ್ಮಲ್ಲಿ ಮೊಹರಂ ಹಾಡುಗಳು ಕೂಡ ಅವು ರಾತ್ರಿ ಶುರುವಾಗಿ ಬೆಳಗಿನ ಜಾವ ಮುಗೀತದೆ. ನಮ್ಮ ನಾಟಕಗಳು ಕೂಡ ಅವು ಮಂಗಳ ಹಾಡೋದು ಕೊನೆಯ ಸೀನಲ್ಲಿ ಸೂರ್ಯ ಮೇಲ್ಗಡೆ ಬರ್ತಾ ಇರ್ತಾನೆ ಮತ್ತು ಇವರೆಲ್ಲ ಪಾತ್ರಧಾರಿಗಳು ಒಟ್ಟಿಗೆ ಬಂದು, ರಾಕ್ಷಸರು, ದೇವತೆಗಳು, ಕೊಂದವರು, ಕೊಲ್ಲಿಸ್ಕೊಂಡವರು ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟು ಜನರಿಗೆ ನಮಸ್ಕಾರ ಮಾಡ್ತಾರೆ ಮತ್ತು ಸೂರ್ಯನ ಬೆಳಕು ಆಗ ಆ ದಿಗಂತದಲ್ಲಿ ಮೂಡ್ತಾ ಇರ್ತದೆ. ಸೊ ದಿ ಸ್ಪೇಸ್ ಆ್ಯಂಡ್ ಟೈಮ್ನ ಸಂಬಂಧ ನೋಡಿ ಈ ಕಲಾಲೋಕದಲ್ಲಿ. ರಾತ್ರಿ ಹೊತ್ತು ಮತ್ತು ಸಾಮಾನ್ಯವಾಗಿ ಕೆಲವೊಮ್ಮೆ ಊರ ಆಚೆ, ಅದರಲ್ಲೂ ತತ್ವಪದಗಳನ್ನು ಹಾಡೋರು ತಮ್ಮ ಆಶ್ರಮವನ್ನು ಅಥವಾ ಆ ಭಜನಾ ಮಂದಿರವನ್ನು ಅಥವಾ ಗುಡಿ ಊರ ಹೊರಗಡೆ ಇರ್ತದೆ. ಅದು ಊರೆಲ್ಲ ಉಂಡು ಮಲಗಿದ ಮೇಲೆ ಅವರು ತಮ್ಮ ಹಾಡಿಕೆಯನ್ನು ಶುರು ಮಾಡ್ತಾರೆ. ಮತ್ತು ಸತ್ಸಂಗಗಳು, ಗುರುಪಂಥಗಳಲ್ಲಿ ಸತ್ಸಂಗಗಳು ಭಾಳ ಇಂಪಾರ್ಟೆಂಟ್. ಅಲ್ಲಿ ಚರ್ಚೆನೂ ಇರ್ತದೆ, ಮಾತುಕತೆ ಇರ್ತದೆ, ಹಾಡಿಕೆನೂ ಇರ್ತದೆ. ಅದೊಂಥರ ಚಂಪು ಕಾವ್ಯ ಇದ್ದ ಹಾಗೆ ಹಾಡಿಕೆ ಮತ್ತು ಗದ್ಯದ ಚರ್ಚೆ ಒಟ್ಟಿಗೆ ಇರ್ತದೆ. ಅದು ಕೂಡ ರಾತ್ರಿ ನಡೀತದೆ. ಮತ್ತು ಈ ಎಲ್ಲ ಪಂಥಗಳಿಗೆ, ಮೊಹರಂ ಹಾಡುಗಳನ್ನು ಹಾಡುವ ಕವಿಗಳಿಗಾಗಲಿ, ಗುರುಪಂಥದಲ್ಲಿ ಆರೂಢ ದೀಕ್ಷೆಗಾಗಲಿ, ಶಾಕ್ತ ದೀಕ್ಷೆಗಾಗಲಿ, ಈ ಎಲ್ಲ ದೀಕ್ಷೆಗಳು ನಡೆಯೋದು ರಾತ್ರಿ ಹೊತ್ತು. ಶಾಕ್ತ ಪಂಥದಲ್ಲಿ ಒಂದು ರಂಗ ಬರೆಯುವ ಚಟುವಟಿಕೆ ಅಂತ ಕರೀತಾರೆ. ರಂಗ ಬರೆಯೋದು ಅದು ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಹಾಡ್ತಾರೆ. ಆ ರಂಗ ಬರೆಯೋ ಹೊತ್ತಲ್ಲಿ, ಹಿಂದೆ ಆ ಹೊತ್ತಲ್ಲಿ ಬಲಿ ನಡೀತಾ ಇತ್ತು, ಕೋಣನ ಬಲಿ ಅಥವಾ ಕುರಿಯ ಬಲಿ ನಡೀತಾ ಇತ್ತು. ಅದು ಬೆಳಗಿನ ಜಾವ. ಸೊ ನಮ್ಮ ಬಹುತೇಕ ಜಾತ್ರೆಗಳು ರಾತ್ರಿ ಹೊತ್ತು ನಡೆಯುವುದನ್ನು ನೀವು ನೋಡ್ಬೋದು. ರಾತ್ರಿಯ ಜಾತ್ರೆಗಳು ಭಾಳ ಇವೆ ಕರ್ನಾಟಕದಲ್ಲಿ. ಅವೆಲ್ಲವೂ ಒಂದು ಬಗೆಯಲ್ಲಿ ಶಾಕ್ತ ಅಥವಾ ತಂತ್ರಪಂಥಕ್ಕೆ ಸಂಬಂಧ ಇರುವಂತಹ ಜಾತ್ರೆಗಳು. ಸೊ ಗುರುದೀಕ್ಷೆ ಇರುವ ಸತ್ಸಂಗಗಳು, ಹಾಡಿಕೆಗಳು ರಾತ್ರಿ ಹೊತ್ತು ನಡೀತದೆ. ಮತ್ತು ಶಾಕ್ತ ಮತ್ತು ತಂತ್ರಪಂಥಕ್ಕೆ ಸಂಬಂಧಿಸಿದ ಆಚರಣೆಗಳು ರಾತ್ರಿ ನಡೀತದೆ. ಅದು ಅಲ್ಲೊಂದು ಬಗೆಯ ಗುಪ್ತತೆ ಆಯಾಮನೂ ಇರ್ತದೆ. ಗೌಪ್ಯತೆಯನ್ನು ಕಾಪಾಡೋದಕ್ಕೂ ಈ ರಾತ್ರಿಗೂ ಈ ಕತ್ತಲಿಗೂ ಒಂದು ಸಂಬಂಧ ಕೂಡ ಇದೆ. ಮತ್ತು ಹಗಲು
ಒಂದು ಬಗೆಯ ಚಿಂತನೆ ಮಾಡುವ ಒಂದು ಹೊತ್ತಾದರೆ ರಾತ್ರಿ ಒಂದು ತನ್ಮಯಗೊಂಡು ಹಾಡುವ ಒಂದು ತಮ್ಮ ಅಭಿನಯಿಸುವ ಕುಣಿಯುವ ಒಂದು ಹೊತ್ತು. ಬೇಂದ್ರೆಯವ್ರನ್ನ ಅವರು ಬೆಳದಿಂಗಳ ಮೇಲೆ ತುಂಬ ಪದ್ಯಗಳು ಬರೆದಿದ್ದಾರೆ. ಅದಕ್ಕೆ ಶಂಭಾ ಜೋಶಿಯವರು ಅವ್ರನ್ನ ಯಾವಾಗಲೂ ಟೀಕೆ ಮಾಡ್ತಾಯಿದ್ರು. ಬೆಳದಿಂಗಳ ಮೇಲೆ ಪದ್ಯ ಬರೆಯೋರೆಲ್ಲ, ಆ ಬೆಳದಿಂಗಳ ಮಾಯೆ ಮೇಲೆ ಪದ್ಯ ಬರೆಯೋರೆಲ್ಲ ಅವರು ಅಸ್ಪಷ್ಟತೆಗೆ ಹೋಗ್ತಾರೆ ಮತ್ತು ಜ್ಞಾನದಿಂದ ದೂರ ಹೋಗ್ತಾರೆ. ಈ ಕವಿಗಳ ಸಮಸ್ಯೆ ಇದು ಅಂತ ಅವರು ಹೇಳೋರು. ಆದರೆ ಕ್ರಿಯೇಟಿವಿಟಿಗೂ ರಾತ್ರಿಗೂ ಕತ್ತಲಿಗೂ ಭಾಳ ಸಂಬಂಧ ಇದೆ. ಇಡೀ ಕರ್ನಾಟಕದ ಬಹುತೇಕ ಆಚರಣೆಗಳು, ಸಾಂಸ್ಕೃತಿಕ ಆಚರಣೆಗಳು, ಥಿಯೇಟ್ರ್ನ ಆಚರಣೆಗಳು, ದೀಕ್ಷೆಯ ಆಚರಣೆಗಳು, ಹಾಡಿಕೆಗಳು ಇವೆಲ್ಲವೂ ಕೂಡ ರಾತ್ರಿ ಹೊತ್ತು ಕತ್ತಲಲ್ಲಿ ನಡೀತವೆ ಮತ್ತು ಸೂರ್ಯೋದಯಕ್ಕೆ ಮುಂಚೆ ಅವು ಮುಗಿತವೆ. ಆ ಕತ್ತಲಿನ ಮತ್ತು ಆ ರಾತ್ರಿಯ ಒಳಗಡೆ ಊಟದ ಆಚರಣೆ ಇರ್ತದೆ, ದೀಕ್ಷೆಯ ಆಚರಣೆ ಇರ್ತದೆ ಮತ್ತು ತೆರೆದು ತಮ್ಮ ಒಳಗನ್ನು ತೆರೆದು ತಮ್ಮ ಚಿಂತನೆಯನ್ನು ಹಂಚಿಕೊಳ್ಳುವಂಥ ಒಂದು ಮುಕ್ತತೆ ಇರ್ತದೆ. ಮುಕ್ತವಾಗಿ ಮಾತಾಡೋದಕ್ಕೂ ಕತ್ತಲಿಗೂ ರಾತ್ರಿಗೂ ಏನೂ ಸಂಬಂಧ ಇರಬಹುದು. ಹೀಗಾಗಿ ಕರ್ನಾಟಕವನ್ನು ಹಗಲಿನ ಚಟುವಟಿಕೆಗಳ ಮೂಲಕ ನೋಡುವ ಕರ್ನಾಟಕ ಒಂದಿದ್ದರೆ, ರಾತ್ರಿಯ ಮೂಲಕ ಕತ್ತಲಿನಲ್ಲಿ ನೋಡುವ ಕರ್ನಾಟಕ ಒಂದು ಇದೆ. ಅದು ನೀವು ಬಾವುಲರು ಅಂತ ಒಂದು ಗುಂಪು ಇದೆ ನಮ್ಮಲ್ಲಿ, ತತ್ವಪದಕಾರರಿದ್ದ ಹಾಗೆ ಅವರು ಬೆಂಗಾಲ್ನಲ್ಲಿ ಇದ್ದಾರೆ. ಅವರು ಕೂಡ ರಾತ್ರಿ ಹಾಡಿಕೆ ಮಾಡೋರು. ಬಹುತೇಕ ಭಾರತದ ಗುರುಪಂಥಗಳು ತಮ್ಮ ದೀಕ್ಷೆ ಕಾರ್ಯಕ್ರಮವನ್ನು, ತಮ್ಮ ಹಾಡಿಕೆ ಕಾರ್ಯಕ್ರಮವನ್ನು ಮತ್ತು ಸತ್ಸಂಗದ ಕಾರ್ಯಕ್ರಮವನ್ನು, ಅಂದರೆ ವೈಚಾರಿಕ ಜಿಜ್ಞಾಸೆಯ ಕಾರ್ಯಕ್ರಮವನ್ನು ಸೂಫಿಗಳನ್ನು ಒಳಗೊಂಡಂತೆ ಅವು ರಾತ್ರಿ ಹೊತ್ತು ಮಾಡ್ತವೆ. ಆದ್ದರಿಂದ ಭಾರತದ ಕಲಾಲೋಕಕ್ಕೂ ಆಧ್ಯಾತ್ಮಿಕ ಲೋಕಕ್ಕೂ ಅನುಭಾವಿಕ ಲೋಕಕ್ಕೂ ರಾತ್ರಿಗೂ ಕತ್ತಲಿಗೂ ಬಹಳ ಆಪ್ತವಾದ ಸಂಬಂಧ ಇದೆ. ಇದರರ್ಥ ಹಗಲನ್ನು, ಬೆಳಕನ್ನು, ಸೂರ್ಯನನ್ನು ವಿಸರ್ಜಿಸೋದು, ನಿರಾಕರಿಸೋದು ಅಂತ ಅಲ್ಲ. ಆದರೆ ಸೂರ್ಯಪಂಥಿಗಳು, ಬೆಳಕಿನ ಪಂಥಿಗಳು, ಹಗಲಿನವರು ಕತ್ತಲನ್ನು ಮತ್ತು ರಾತ್ರಿಯನ್ನು ಒಂದು ಪ್ರತಿಪಕ್ಷ ಅಂಥೇಳಿ ಭಾವಿಸ್ಬಿಟ್ಟು ಅದೊಂದು ಕೇಡಿನ ಸಂಕೇತ ಅಂತ ಮಾಡಿಬಿಟ್ಟಿದ್ದಾರೆ. ಹಾಗಲ್ಲ. ನೀವು ಪರಿಸರ ತಜ್ಞರನ್ನು, ಕಾಡಿನ ಜೊತೆಗೆ ಸಂಬಂಧ ಇರೋರನ್ನ, ಫೋಟೋಗ್ರಾಫರ್ಸ್ನ ನೀವು ಕೇಳಿ, ಆ ಹಗಲಿನಲ್ಲಿ ಕಾಣೋ ಕಾಡೆ ಬೇರೆ, ರಾತ್ರಿನಲ್ಲಿ ಕಾಣೋ ಕಾಡೆ ಬೇರೆ. ಇದ್ದಕ್ಕಿದ್ದಂತೆ ಸೂರ್ಯ ಮಳಗಿದ ಕೂಡಲೇ ಕಾಡಿನ ಇಡೀ ಚೈತನ್ಯವೇ ಎದ್ದು ನಿಲ್ತದೆ. ಬೇಟೆಯಾಡೋ ಪ್ರಾಣಿಗಳು ಬೇಟೆಗೆ ಶುರು ಮಾಡೋದು, ಕೆಲವು ಸರ್ಪಗಳು ರಾತ್ರಿಯೇ ಸಂಚಾರಕ್ಕೆ ಹೊರಡ್ತವೆ ಮತ್ತು ಕೆಲವು ಕೀಟಗಳು ತಮ್ಮ ಸಂಗೀತ ಗೋಷ್ಠಿಯನ್ನು ರಾತ್ರಿಯೇ ಮಾಡ್ತವೆ. ನಿಜವಾಗಲೂ ಕಾಡು ತನ್ನ ಸುಪ್ತತೆಯಿಂದ, ಹಗಲು ಮಲಗುವ ಕೆಲಸ ಅದರದ್ದು, ಹಗಲಿನ ಸುಪ್ತತೆಯಿಂದ ಎಚ್ಚರಗೊಳ್ಳುವ ಕಾಲ ಯಾವುದು ಅಂದರೆ ರಾತ್ರಿ ಅಂತಲೇ ಹೇಳ್ತಾರೆ. ಸೊ ರಾತ್ರಿನಲ್ಲಿ ಕಾಡನ್ನು ನೋಡೋಕ್ಕಾಗಲ್ಲ, ಆದರೆ ಕೇಳಿಸ್ಕೋಬೋದು. ಅಲ್ಲೊಂದು ದೊಡ್ಡ ಸಂಗೀತ, ಅಲ್ಲೊಂದು ದೊಡ್ಡ ಮೌನ ಮತ್ತು ಸಂಗೀತ ಎರಡೂ ಇರ್ತದೆ. ಹೀಗಾಗಿ ಸಾಂಸ್ಕೃತಿಕವಾಗಿ ಅಧ್ಯಯನ ಮಾಡೋರು ಕರ್ನಾಟಕವನ್ನು ಅಥವಾ ಭಾರತವನ್ನು ರಾತ್ರಿ ಕಾಲದಲ್ಲಿ ಅದು ಮೈತಳೆಯುವ ರೀತಿಯನ್ನು ನಾವು ಮರೆಯೋಕ್ಕೆ ಆಗೋದಿಲ್ಲ. ಅದರಲ್ಲೂ ದಾರ್ಶನಿಕ ಪಂಥಗಳು, ಜಿಜ್ಞಾಸೆಗಳು, ಹಾಡಿಕೆಗೆ ಒಂದು ತನ್ಮಯತೆ ಬಹಳ ಮುಖ್ಯ. ಅಥವಾ ನಟನೆ, ನಮ್ಮ ಇಡೀ ಥಿಯೇಟ್ರ್ಗಳು ರಾತ್ರಿ ಹೊತ್ತು ನಡೀತವೆ ಅನ್ನೋದನ್ನು ನಾವು ಮರೆಯೋಂಗಿಲ್ಲ. ರಾತ್ರಿಗೆ ಬಹುಶಃ ಇನ್ನೊಂದು ಕೆಲವು ಕಾರಣಗಳಿರಬಹುದು. ಅದೇನು ಅಂತಂದರೆ, ಇಡೀ ದಿನ ದುಡಿಯುವ ಜನ ಹಗಲಿನಲ್ಲಿ ದುಡಿಮೆಗೆ ತಮ್ಮ ದೇಹವನ್ನು ದಣಿಸ್ತಾರೆ ಮತ್ತು ದುಡಿಮೆ ಇಲ್ಲದ ಒಂದು ವಿಶ್ರಾಂತಿಯ ಕಾಲ ರಾತ್ರಿ ಕಾಲ. ಈ ಕಾರಣಕ್ಕಾಗಿಯೂ ಕೂಡ ರಾತ್ರಿ ಹೆಚ್ಚು ಕ್ರಿಯೇಟಿವ್ ಆಗಿಬಿಡ್ತದೆ ನಮ್ಮ ಗ್ರಾಮೀಣ ಪರಿಸರಗಳಲ್ಲಿ. ಮತ್ತು ರಾತ್ರಿನಲ್ಲಿ 2 ರಾತ್ರಿಗಳಿವೆ, ಒಂದು ಅಮಾವಾಸ್ಯೆಯ ರಾತ್ರಿ ಮತ್ತು ಹುಣ್ಣಿಮೆಯ ರಾತ್ರಿ. ನಮ್ಮ ತತ್ವಪದಕಾರರೆಲ್ಲರೂ ಕೂಡ ಹಾಡಿಕೆ ಮಾಡೋದು ಅಮಾವಾಸ್ಯೆಯಲ್ಲಿ ಮತ್ತು ಹುಣ್ಣಿಮೆಯಲ್ಲಿ. ಅದರಲ್ಲೂ ಬುದ್ಧನ ದರ್ಶನದ ಒಂದು ಪರೋಕ್ಷ ಮರುಹುಟ್ಟು ನಮ್ಮ ತತ್ವಪದಗಳಲ್ಲಿ ಆಗಿದೆ. ಅಲ್ಲಿನ ಒಂದು ಶೂನ್ಯ ತತ್ವ, ಅಲ್ಲಿನ ಒಂದು ವೈಚಾರಿಕತೆ, ಅಲ್ಲಿ ತನ್ನೊಳಗೆ ಅಡಗಿರುವ ಚೈತನ್ಯವನ್ನು ತಾನೇ ಕಂಡುಕೊಳ್ಳುವಂತಹ ಒಂದು ಅನುಭವ ಏನಿದೆ, ಅದು ಬುದ್ಧನಿಂದ ಬಂದಿದ್ದು ನಮ್ಮ ತತ್ವಪದಕಾರರಿಗೆ, ನಮ್ಮ ಭಾರತದ ಗುರುಪಂಥಗಳಿಗೆ. ಅವೆಲ್ಲವೂ
ಬೆಳದಿಂಗಳ ರಾತ್ರಿಗಳಲ್ಲಿ ಹೆಚ್ಚು ಕ್ರಿಯೇಟಿವ್ ಆಗ್ತವೆ. ನಮಗೆ ಗೊತ್ತಿದೆ ಬುದ್ಧನ ಜೀವನದಲ್ಲಿ ರಾತ್ರಿ ಬಹಳ ಇಂಪಾರ್ಟೆಂಟು. ಅವನು ಹುಟ್ಟಿದ್ದು ಹುಣ್ಣಿಮೆಯ ದಿನ, ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಹುಣ್ಣಿಮೆ ದಿನ ಮತ್ತು ಆತನ ದೇಹತ್ಯಾಗದ ದಿನವೂ ಹುಣ್ಣಿಮೆ ದಿನ. ಸೊ ರಾತ್ರಿನಲ್ಲಿ ಹುಣ್ಣಿಮೆಗೆ ಬುದ್ಧಿಸಮ್ ಜೊತೆಗೆ ಬಹಳ ದೊಡ್ಡ ಒಂದು ಸಾವಯವವಾದ ಆಂತರಿಕವಾದ ಒಂದು ಸಂಬಂಧ ಇದೆ. ಅದು ಅದು ಬೆಳದಿಂಗಳು ಅದು ಜ್ಞಾನದ ಸಂಕೇತವೂ ಹೌದು ಮತ್ತು ಕರುಣೆಯ ಮತ್ತು ಮೈತ್ರಿಯ ಸಂಕೇತವೂ ಹೌದು. ಹೀಗಾಗಿ ರಾತ್ರಿಯನ್ನು, ಊರ ಹೊರಗೆ ಇರುವ ಆ ಸ್ಪೇಸನ್ನು ಮತ್ತು ಕತ್ತಲನ್ನು, ಅಲ್ಲಿ ಹೊಮ್ಮುವ ಚಿಂತನೆಯನ್ನು, ಹಾಡನ್ನು, ಮಾತುಕತೆಗಳನ್ನು ನಾವು ನೋಡೋಕ್ಕೆ ಶುರು ಮಾಡಿದರೆ ಕರ್ನಾಟಕ ರಾತ್ರಿ ಹೊತ್ತು ಹೆಚ್ಚು ಕ್ರಿಯೇಟಿವ್ ಆಗ್ತದೆ. ಅದರ ಕಲ್ಚರ್ನಲ್ಲಿ ರಾತ್ರಿ ಮತ್ತು ಕತ್ತಲುಗಳು ಬಹಳ ಇಂಪಾರ್ಟೆಂಟ್ ಆಗಿವೆ. ಮತ್ತು ಅಂತಿಮವಾಗಿ ಆ ರಾತ್ರಿ ಹಗಲನ್ನು ವಿರೋಧಿಸುವ ರಾತ್ರಿ ಅಲ್ಲ, ಹಗಲಿನ ಜೊತೆಗೂ ಅದಕ್ಕೆ ಸಂಬಂಧ ಇದೆ. ಹೇಗೆ ನೆಲ ಮತ್ತು ಮುಗಿಲುಗಳನ್ನು ದ್ಯಾವ್ಯಾ ಪೃಥ್ವಿ ಅಂತ ಕರೀತಾರೆ, ಅವು ಬೇರೆ ಬೇರೆ, ಅವುಗಳ ಸ್ವರೂಪ ಬೇರೆ ಬೇರೆ, ಆದರೆ ಅವೆರಡು ಒಂದಾಗೋದ್ರಿಂದಲೇ ಈ ಜಗತ್ತಿನ ಸೃಷ್ಟಿ ಹೇಗೋ ಹಾಗೆಯೇ ಈ ಹಗಲು ಮತ್ತು ರಾತ್ರಿಗಳು ಅಂತಿಮವಾಗಿ ಅವು ಎದುರಾಳಿಗಳಲ್ಲ. ಅವು ಈ ಗಂಡೆಚ್ಚು ಹೆಣ್ಣೆಚ್ಚು ಹಾಡುವ ಹಾಡುಗಾರರು ಇಡೀ ರಾತ್ರಿ ಹಗಲು ಯಾಕೆ ಇಂಪಾರ್ಟೆಂಟು ಅಂತ ಒಂದು ತಂಡ, ರಾತ್ರಿ ಯಾಕೆ ಇಂಪಾರ್ಟೆಂಟು ಅಂತ ಇನ್ನೊಂದು ತಂಡ ಹಾಡಿದರು. ಕೊನೆಗೆ ಎರಡೂ ತಂಡಗಳು ಸೇರಿ ಹಗಲು ರಾತ್ರಿಗಳು ಸೇರುವ ಬಗ್ಗೆ ಬಹಳ ಮಾರ್ಮಿಕವಾದ ಹಾಡನ್ನು ಹಾಡಿ ತಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.